ವಿದ್ಯಾರ್ಥಿಗಳಲ್ಲಿ ಇರುವ ಸೂಕ್ತ ಪ್ರತಿಭೆಗಳನ್ನು ಹೊರಹಾಕಲು ಇಂತಹ ವಿಜ್ಞಾನ ತಂತ್ರಜ್ಞಾನದಂತಹ ವಸ್ತು ಪ್ರದರ್ಶನಗಳು ಮಕ್ಕಳ ಭವಿಷ್ಯದಲ್ಲಿ ಬದುಕನ್ನೇ ಬದಲಾವಣೆ ಮಾಡುತ್ತವೆ ಎಂದು ಚೇಳೂರಿನ ವೀನಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದ ಎಕ್ಸ್ಪೋ 2025 ಕಾರ್ಯಕ್ರಮ ತೋರಿಸಿಕೊಟ್ಟಿದೆ. ಚೇಳೂರಿನ ವಿನಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎಕ್ಸ್ಪೋ 2025 ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು ಉದ್ಘಾಟಿಸಿ ಮಾತನಾಡಿದರು. ಚೇಳೂರಿನ ವಿನಸ್ ಇಂಟರ್ನ್ಯಾಷನಲ್, ಭಾರತ್ ಪಬ್ಲಿಕ್ ಸ್ಕೂಲ್ ಹಾಗೂ ವಿದ್ಯಾವರ್ಧಕ ಜ್ಞಾನ ಮಂದಿರ ಶಾಲೆಯ ವಿದ್ಯಾರ್ಥಿಗಳು ಮಾಡಿದ ಎಕ್ಸ್ಪೋ ಎಲ್ಲರ ಮನಸೆಳೀತಾ ಇತ್ತು. ವಿದ್ಯಾರ್ಥಿಗಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ಹೊರಹಾಕಲು ಇಂತಹ ವಿಜ್ಞಾನ ವಸ್ತು ಪ್ರದರ್ಶನ, ಕನ್ನಡ ಸಾಹಿತ್ಯ, ಹಣ್ಣುಗಳ ಮೂಲಕ ವಿಶೇಷ ಕಲಾಕೃತಿ, ಮಾರುಕಟ್ಟೆ ಸೇರಿದಂತೆ ಹಲವು ರೀತಿಯ ಮಾಹಿತಿಗಳನ್ನು ವಿದ್ಯಾರ್ಥಿಗಳು ತಿಳಿದುಕೊಂಡು ಇನ್ನಿತರೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡುತ್ತಿರುವುದು ಹಾಗೂ ಪೋಷಕರು ಸಹ ಇದನ್ನು ಗಮನಿಸಿ ಮಾಹಿತಿಯನ್ನ ಪಡಿತಾ ಇದ್ರು. ಇಂತಹ ಕಾರ್ಯಕ್ರಮಗಳು ಶಾಲಾ ಮಟ್ಟದಲ್ಲಿ ನಡೆದಾಗ ಮಕ್ಕಳಿಗೆ ವಿಶೇಷ ಚಟುವಟಿಕೆಗಳಿಗೆ ಹೆಚ್ಚಿನ ಅವಕಾಶ ಸಿಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ ತಿಳಿಸಿದರು. ಸುಂದರವಾಗಿ ಇಂಥ ಒಂದು ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಅದ್ಭುತವಾದಂತಹ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಂತ ಕೇಳಿ ನೋಡಿ ಇವತ್ತು ನಾನು ತಾಲೂಕು ಶಿಕ್ಷಣ ಅಧಿಕಾರಿಯಾಗಿ ನಿಜಕ್ಕೂ ಕೂಡ ಅತ್ಯಂತ ಹೆಮ್ಮೆಯನ್ನು ಪಡ್ತೀನಿ. ಇಂಥ ಒಂದು ಸಂಸ್ಥೆಯನ್ನ ಶ್ರೀಯುತ ನಟರಾಜರು ಬಹಳ ಶ್ರಮವಹಿಸಿ ಸಮೃದ್ಧ ವಾತಾವರಣ ಈ ಒಂದು ಶಾಲೆಗಳ 3 ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ಏನು ಮಕ್ಕಳು ವರ್ಷ ಪೂರ್ತಿ ಕ್ಲಾಸ್ ರೂಮ್ನಲ್ಲಿ ಏನು ಚಟುವಟಿಕೆ ಮಾಡಿರ್ತಾರೆ ಅದರ ಒಂದು ಶೋಕೇಸ್ ಮಾಡುವಂತ ಒಂದು ಕಾರ್ಯಕ್ರಮ ಇದು. ಜನರೇ ನಮಗೆಲ್ಲರಿಗೂ ಗೊತ್ತಿರೋಂಗೆ ಎಜುಕೇಶನ್ ಇಸ್ ಅನ್ ಆಲ್ ರೌಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇಟ್ಸ್ ನಾಟ್ ಓನ್ಲಿ ಇಂಟೆಲೆಕ್ಚುಯಲ್, ಇಟ್ ಇಸ್ ನಾಟ್ ಓನ್ಲಿ ಫಿಸಿಕಲ್, ಇಟ್ ಇಸ್ ನಾಟ್ ಓನ್ಲಿ ಮಾರಲ್. ಆಲ್ ರೌಂಡ್ ಡೆವಲಪ್ಮೆಂಟ್ ಆಗೋದೇ ಎಜುಕೇಶನ್ ಉದ್ದೇಶ ಆಗಿದೆ. ಆ ಒಂದು ಶೈಕ್ಷಣಿಕ ಉದ್ದೇಶದಲ್ಲಿ ಮಕ್ಕಳು ತರಗತಿ ಕೋಣೆಯಲ್ಲಿ ಏನೇನೆಲ್ಲ ಕಲಿತಿರ್ತಾರೆ ಅದನ್ನ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡುವಂತ ಒಂದು ಸದುದ್ದೇಶದಿಂದ ವಿಷನ್ ಎಕ್ಸ್ಪೋ ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಆ ಟೈಪ್ನಲ್ಲಿ ಇದೆ ವಿಷನ್. ನಮ್ಮ ವಿಷನ್ ಹೇಗಿರ್ಬೇಕು ಅಂತ ಇದರಲ್ಲಿ ಎಲ್ಲ ವಿಷನ್ ತಿಳ್ಕೊಳ್ಬೋದು. ಪೋಷಕರ ವಿಷನ್ ಹೇಗಿದೆ, ಮಕ್ಕಳ ವಿಷನ್, ಹಾಗೆಯೇ ಸಂಸ್ಥೆಯ ವಿಷನ್ ಹೇಗಿದೆ ಅಂತ ಇಲ್ಲಿನ ಸಂಸ್ಥಾಪಕ ಕಾರ್ಯದರ್ಶಿ ಹೇಳ್ತಾ ಇದ್ದಾರೆ. ಇವತ್ತು ನೀವು ಒಂದು ಸಣ್ಣ ಪ್ರಯೋಗ ಮಾಡಿರ್ಬೋದು, ಮುಂದೆ ತಾವುಗಳು ಇದರಲ್ಲಿ ಸಾಕಷ್ಟು ಮಂದಿ ಇನ್ನು ಒಳ್ಳೊಳ್ಳೆ ಹಂತಗಳಿಗೆ ಹೋಗ್ಬೋದು, ಜೊತೆಗೆ ಒಬ್ಬ ಶ್ರೇಷ್ಠ ವಿಜ್ಞಾನಿ ಕೂಡ ಆಗಬಹುದು. ಏನ್ ಬೇಕಾದ್ರೂ ಆಗ್ಬೋದು. ಎವ್ರಿ ಇಂಡಿವಿಜುವಲ್ಸ್ ಯೂನಿಕ್ ಅಂತ ಕರೀತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅಸಾಮಾನ್ಯ ಅಂತಾರೆ. ಅದನ್ನ ಬೆಳೆಸಲೇ ನಮ್ಮ ಶಿಕ್ಷಣದ ಮುಖ್ಯ ಉದ್ದೇಶ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಒಂದು 3 ಸಂಸ್ಥೆಗಳ ಶಿಕ್ಷಕರು ತಮ್ಮ ಮಕ್ಕಳಿಗೆ ಸಾಕಷ್ಟು ವಿಜ್ಞಾನ ಪಾಠೋಪಕರಣಗಳನ್ನು ಮತ್ತೆ ಬರೀ ವಿಜ್ಞಾನದ ವಸ್ತು ಪ್ರದರ್ಶನ ಅಷ್ಟೇ ಅಲ್ಲ, ಇದೆ ಕಲಾತ್ಮಕವಾಗಿ ಕೂಡ ವಸ್ತು ಪ್ರದರ್ಶನ ಮಾಡಿದ್ದಾರೆ. ಇನ್ನು 2026 ಜನವರಿ ಬರಬೇಕು, ಅದಕ್ಕೆ ಮುಂಚೆನೆ ಸಂಕ್ರಾಂತಿ ಹಬ್ಬ ಕೂಡ ಮಾಡಿದ್ದೀರ. ನಿಮ್ಮೆಲ್ಲರೂ ಕೂಡ ಅಡ್ವಾನ್ಸ್ ಆಗಿ ಸಂಕ್ರಾಂತಿಯ ಶುಭಾಶಯಗಳನ್ನ. ಶಾಲೆಯ ಕಾರ್ಯದರ್ಶಿ ನಟರಾಜು ಮಾತನಾಡಿ, ನಮ್ಮ ಶಾಲೆಯಲ್ಲಿ ಇಂದು 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಲವು ರೀತಿಯ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿದ್ದಾರೆ. ನಮ್ಮ ವಿನಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದು, ಇದರ ಮೂಲಕ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ, ವ್ಯಾಪಾರ, ಸಂಕ್ರಾಂತಿ ಹಬ್ಬದ ಸೊಬಗು ಸೇರಿದಂತೆ ಹಲವು ರೀತಿಯ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿದ್ದೇವೆ ಎಂದು ಅವರು ತಿಳಿಸಿದರು. By the collaboration of Bharat Public School, Dhanavardhaka Vidya Mandira and Venus International School, today we have inaugurated the school exhibition Vision Expo 2K26. So this is the most awaiting exhibition from the students as well as children. Conducting exhibition is not an easy task. Behind of exhibition, the teacher's guidance is very essential. Since 15 days, teachers are training the students and the students are accepting the guidance and also following the suggestions of the teachers.
And even in the meantime, parents are also extended their support, and they become the main center of this exhibition. So exhibition is a very important academical activity which is going to reveal the real output or real learning outcomes of the students, and also teachers' ability in the classroom as well as in the other platforms. Students are exhibiting many models related to the science, social science, mathematics, culture, tradition, etc. All these models are summarized under the one heading, that is Vision Expo. So today's exhibition is a very important understanding to understand what the children are going to become in future days. APJ Abdul Kalam says, so we have to dream. The dream should not let the others to be sleep on their bed. So this is the greatest saying of the Dr. APJ Abdul Kalam. So each and every exhibition, so it is a very important platform to become the greatest scientist in the future. The small experiments become the greatest expansion in the world in the future days. But instead of thinking and also eating the apple, he thought seriously. Apple fell down. Why did it not go out? Why did it not go up? This was the very important question asked by Sir Isaac Newton to himself, and started to discover on this way, and that is the result of law of gravitation. In this way, each and every curiosity, each and every small incidents will lead to the greatest invention. ಇದೇ ಸಂದರ್ಭದಲ್ಲಿ ಶಿವಕುಮಾರ್, ಜಗದೀಶ್, ಶಂಕರ್ ಪ್ರಸಾದ್ ಸೇರಿದಂತೆ ಶಾಲೆಯ ಎಲ್ಲಾ ಶಿಕ್ಷಕರು, ಸಿಬ್ಬಂದಿಗಳು, ಮಕ್ಕಳು, ಪೋಷಕರು ಇನ್ನಿತರರು ಹಾಜರಿದ್ದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.